ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ರಾಗಿ ಮಣ್ಣಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಹೆಲ್ದಿ ಕೂಡ. ನಾನು ಮೊದಲನೇದಾಗಿ ಒಂದು ಅರ್ಧ ಕೆಜಿ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ರಾಗಿ ಕಾಳುಗಳನ್ನು ಬೇಕಾದರೂ ತೊಗೋಬೋದು, ಆದರೆ ರಾತ್ರಿಯೇ ನೆನೆಸಿಡಬೇಕಾಗತ್ತೆ. ಈಗ ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು 4ರಿಂದ 5 ಇದು ದೊಡ್ಡ ಸ್ಪೂನಿನಲ್ಲಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈಗ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೀರು ಒಂದು 5 ತಟ್ಟೆ ಆಗುವಷ್ಟು ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಗಂಟು ಆಗದ ರೀತಿ ಕಲಸಿ. ನೋಡಿ ಯಾವ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಈ ರೀತಿ ಹದ ಇರಲಿ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ತೆಳ್ಳಗೆ ಇಟ್ಕೊಳ್ಳಿ. ಚೆನ್ನಾಗಿ ಗಂಟು ಆಗದ ರೀತಿ ಚೆನ್ನಾಗಿ ಕರಡಿ. ಈಗ ಒಂದು ಬಟ್ಟಲಿಗೆ ತುಪ್ಪನ ಹಾಕ್ಕೊಂಡು ಸವರಿ. ಈಗ ಮಾಡಿಟ್ಕೊಂಡಿರುವಂಥ ಮಿಶ್ರಣವನ್ನು ಚಿಕ್ಕ ಫ್ಲೇಮಲ್ಲಿ ಈ ರೀತಿ ತಿರುಗಿಸ್ತಾ ಬನ್ನಿ. ಸ್ವಲ್ಪ ಕೂಡ ಬಿಡಬಾರ್ದು, ಇಲ್ಲಿ ಬಿಟ್ಟರೆ ತಳ ಹಿಡಿಯುತ್ತೆ. ಹಾಗಾಗಿ 1 ನಿಮಿಷ ಕೂಡ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ನೋಡ್ತಾ ಇರ್ಬೋದು ಹದ ಬರುತ್ತಾ ಇರುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ ಈ ರೀತಿ ಪದರ ಥರ ಬಿಟ್ಕೊಂಡು ನಾವು ಕಲಿಸ್ತಾ ಇರುವಂಥ ಸೌಟಿನಿಂದ ಅದು ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಹದ ಬಂದಿದೆ ಅಂತ ಅರ್ಥ. ಈಗ ಸ್ಟವನ್ನು ಆಫ್ ಮಾಡಿ ಬಟ್ಟಲಿಗೆ ಹಾಕ್ಕೊಳ್ಳಿ. ನಿಮಗೆ ಬೇಕಾದ ಶೇಪಲ್ಲಿ ಮಾಡ್ಕೋಬೋದು. ನಾನು ಈಗ ಬಟ್ಟಲಿಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬಟ್ಟಲಲ್ಲಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸುತ್ತಲೂ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಪ್ರೆಸ್ ಮಾಡಬೇಡಿ, ಚೆನ್ನಾಗಾಗಲ್ಲ. ನೋಡಿ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಬಾಳೆ ಎಲೆನ ಇಡ್ತೀನಿ. ಈಗ ಒಂದು ಅರ್ಧ ಗಂಟೆಯ ನಂತರ ಅದು ತಣಿದಿರುತ್ತೆ. ಈಗ ತೆಗೆದು ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಕರವಾದ ರಾಗಿ ಮಣ್ಣಿ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.